ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. DL ಟ್ರಕ್ ಬ್ಲಾಗ್ಸ್. ಚಿಕ್ಕಮಂಗ್ಳೂರು ಟು ದೇವದುರ್ಗ ಗಾಡಿ ಲೋಡ್ ಆಗ್ತಿದೆ. ಏನಪ್ಪ ಲೋಡು ಅಂದರೆ ಟೊಮೊಟೊ ಲೋಡ್ ಆಗ್ತಿದೆ. ನೋಡಿ, ನಮ್ಮ ಚಿಕ್ಕಮಂಗ್ಳೂರು ಮಾರ್ಕೆಟ್ ಟೊಮೊಟೊ ಇದು. ನನ್ನ ಗಾಡಿ ಲೋಡ್ ಆಗ್ತಾ ಇದೆ. ಇನ್ನೊಂದು 20-30 ಕ್ರೇಟ್ ಹಾಕಬೇಕು. ಕ್ರೇಟ್ ಹಾಕಿದ್ಮೇಲೆ ಹಗ್ಗ ಟಾರ್ಪಲ್ ಹಾಕೊಂಡು ಹೊರಡೋ ಸಮಯ. ನೋಡಿ, ಫೈನಲ್ ಆಗಿ ಹಗ್ಗ ಟಾರ್ಪಲ್ಲೆಲ್ಲ ಹಾಕಾಯ್ತು. ಮಾಲಿಗಳು ಹಗ್ಗ ಕಟ್ತಾ ಅವ್ರಿನ್ನ ಕಟ್ಟಾಯಿತು. ಫೈನಲಿ ಆಲ್ರೆಡಿ ಹೋಗ್ಬೇಕಾಗಿತ್ತು. ತುಂಬ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನೋಡಿ, 1 ಅವರ್ ಲೇಟ್ ಆಗಿಬಿಟ್ಟಿದೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಮಾರ್ಕೆಟಿಗೆ ಕೊಡಬೇಕು ಮಾಲು. 4 ಗಂಟೆ ಆಲ್ರೆಡಿ ಇಲ್ಲೇ. ಇದು ನಮ್ಮ ಚಿಕ್ಕಮಂಗ್ಳೂರು ಮಾರ್ಕೆಟ್ ರೋಡು. ನೋಡಿ, ಆರಾಮ್ಸಿ ಬಿಲ್ ಬೇರೆ ಕೊಡಬೇಕು. ಆರಾಮ್ಸಿ ಬಿಲ್ ಕೊಟ್ಬಿಟ್ಟು ಹೊಡೆಯೋದೆ. ಬನ್ನಿ, ಹೊಸಪೇಟೆ ಕಾಣೋ ತನಕ ನಾನ್ ಸ್ಟಾಪ್ ಅದೇ. ಫೈನಲಿ ಆರಾಮ್ಸಿ ಬಿಲ್ಲೆಲ್ಲ ಕೊಟ್ಟಾಯಿತು. ಬನ್ನಿ ಮಾರ್ಕೆಟ್ ಬಿಡೋದ. ಇದು ನಮ್ಮ AT ಸರ್ಕಲ್ಗೆ ಹೋಗೋ ರೋಡು. ಇದೇ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ನಮ್ಮ ವಿಶಾಲ್ ಮಾರ್ಟ್, ಚಿಕ್ಕಮಂಗ್ಳೂರು ವಿಶಾಲ್ ಮಾರ್ಟ್. ನೋಡಿ, ಅದೇ ಆಲ್ರೆಡಿ 4 ಗಂಟೆ 4:15 ಆಗಿಬಿಟ್ಟಿದೆ. ಎಂತ ಓಡಂಗಿಲ್ಲ. ಬನ್ನಿ, ನಮ್ಮ ಚಿಕ್ಕಮಂಗ್ಳೂರು AT ಸರ್ಕಲ್ ಅಂಶಗಳು ನೋಡಿ. ಇವು AT ಸರ್ಕಲ್ ಎಲ್ಲ ಬಿಟ್ಟಾಯಿತು. ಬನ್ನಿ, ಹೊಡೆಯೋದ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಎಂತ ಮಾಡೋಂಗಿಲ್ಲ. ಲೋಡ್ ಗಾಡಿ ದಾರಿ ಬೇರೆ ಸಾಗಲ್ಲ. ಹೊಡೆದು ಸಾಕಾಗ್ಬಿಡೋದು ಗಾಡಿ. ಫೈನಲಿ ನೇರ ಪೆಟ್ರೋಲ್ ಬಂಕ್ ಬಂದೆ. ಉದ್ಯಾನವನಹಳ್ಳಿ ನೇರ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಬನ್ನಿ, ಎಷ್ಟು ಹಿಡಿಯುತ್ತೆ ನೋಡುವ. $4,000 ಚಿಲ್ಲರೆ ಹಿಡ್ದಿದೆ. 4,000 ಹಿಡಿಬೋದು ಮೇ ಬಿ. ನೋಡಿ, ಫುಲ್ ಟ್ಯಾಂಕ್ ಆಯಿತು. $4,326 ಹಿಡ್ದಿದೆ. 42 ಲೀಟ್ರು. 4.5 ನೋಡಿರಿ, ಆಲ್ರೆಡಿ 42 ಲೀಟ್ರ್ ಡೀಸೆಲ್ ಹಿಡ್ದಿದೆ. ಎಲ್ಲ ಬಂಕ್ಗಳಕ್ಕಿಂತ ಜಾಸ್ತಿ ನೇರ ಪೆಟ್ರೋಲ್ ಬಂಕಲ್ಲಿ. ಎಂತ ಮಾಡೋಂಗಿಲ್ಲ. $2 ಜಾಸ್ತಿ ಆದ್ರೂ ಒಳ್ಳೆ ಮೈಲೇಜ್ ಬರುತ್ತೆ. ಅದಕ್ಕೆ ನೇರ ಬಿಟ್ಟರೆ ನಾನೆಲ್ಲೂ ಹಾಕ್ಸಲ್ಲ. ಬೇರೆ ಕಡೆ ಕಮ್ಮಿ ಇರ್ಬೋದೇನೋ, $100 ಇರ್ಬೋದು ಬೇರೆ ಕಡೆ ಡೀಸೆಲ್ ರೇಟು. ಬಟ್ ಒಳ್ಳೆ ಮೈಲೇಜ್ ಬರುತ್ತೆ. 480-500 ಕಿಲೋಮೀಟ್ರ್ ಹೊಡಿಬೋದು ಗಾಡಿ. ಉದ್ಯಾನವನಹಳ್ಳಿ ಊರೆಲ್ಲ ಬಿಟ್ಟಾಯಿತು. ಬನ್ನಿ, ಇದು ನಮ್ಮ ಸಕ್ರೆಪಟ್ಟಣ ಟೋಲು. ಯಾಕೋ ಗೊತ್ತಿಲ್ಲ, ಇನ್ನೂ ಸಕ್ರೆಪಟ್ಟಣ ಟೋಲ್ ಹಾಗೆ ತುಂಬ ದಿವಸ ಆಯಿತು. ಯಾಕೋ ಓಪನಿಂಗೇ ಆಗಿಲ್ಲ. ಯಾವ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಬೇರೆ ಟೋಲ್ ಕಟ್ ಸಾಯ್ಬೇಕು ನಾವು. ಎಂತ ಮಾಡೋದು. ಸದ್ಯ ಟೋಲ್ ಓಪನ್ ಆಗ್ದಂಗಿದ್ರೆ ಹಿಂಗೆ ಇದ್ರೆ ಸಾಕಾಗ್ಬಿಟ್ಟೈತೆ. ಹೊಸಪೇಟೆ ನಿಯರ್ ಬಂದಿದ್ದೀನಿ ಆಲ್ರೆಡಿ. ಫೈನಲ್ ಆಗಿ ನಾನು 20-30 ಕಿಲೋಮೀಟ್ರ್ ಇರ್ಬೋದು ಮೇ ಬಿ. ಇದೇ ನೋಡಿ ಹೊಸಪೇಟೆ ಟನಲ್. ಹೊಸಪೇಟೆ ಟನಲ್ ನೋಡಿ ಒಳಗಡೆ ಹೆಂಗಿದೆ. ಗುಹೆ ಒಳಗೆ ಹೋಗಂಗಾಗೋದು. ಒಳ್ಳೆ ನೋಡಿ, ನಮ್ಮ KSRTC ಹೊಡೆದಂಗೆ ಯಾರು ಹೊಡೆಯಲ್ಲ ಬಿಡಿ ಗಾಡಿ. ಏನು ಯಾರು ಅಕ್ಕಪಕ್ಕ ಬರಲಿ ಹೊಡಿತಾ ಇರ್ತಾರೆ. ಹಂಗೆ ತಲೆನೇ ಕೆಡಿಸ್ಕೊಡಲ್ಲ ನೋಡಿ. ಫೈನಲ್ಲಾಗಿ ಟೋಲ್ ಹತ್ರ ಬಂದೆ. ಫುಲ್ ಜಾಮ್ ಟೋಲು. ಯಾಕೋ ಫುಲ್ ಜಾಮ್ ಆಗಿಬಿಟ್ಟಿದೆ. ಹೆಂಗೋ ಸದ್ಯ ಮೂವ್ ಮಾಡ್ದೆ ನೋಡಿ. ಓಪನ್ ಮಾಡು ಆಯಿತು. ಆಲ್ರೆಡಿ 10:15 ಆಗಿದೆ ಅನಿಸುತ್ತೆ ಮೇ ಬಿ. ಟೈಮ್ ನೋಡಿಲ್ಲ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಏನು ಮಾಡೋಂಗಿಲ್ಲ. ನಮ್ಗೆ ಲೋಡ್ ಗಾಡಿ ದಾರಿ ಸಾಗಲ್ಲ. ಎಷ್ಟು ಹೊಡೆದ್ರು ಹೊಡಿತಾ ಇರೋದೇ ನಾವು ಗಾಡಿ.
ಫೈನಲಿ ಫ್ರೆಂಡ್ಸ್ ಹೊಸಪೇಟೆ ಟೋಲೆಲ್ಲ ಬಿಟ್ಟಾಯಿತು, ಹೊಸಪೇಟೆ ಎಲ್ಲ ರೀಚ್ ಆಯಿತು. ಇನ್ನೂ ಒಂದು 105 ಕಿಲೋಮೀಟ್ರ್ ಇದೆ, 150 ಕಿಲೋಮೀಟ್ರ್ ಇದೆ ಬಾಕಿದೆ ದುರ್ಗ. ಫುಲ್ಲು ಗುಂಡಿ ರೋಡು ಇಷ್ಟ ತನಕ ಬಂದಿದ್ದಲ್ಲ ಫ್ರೆಂಡ್ಸ್, ಇನ್ನೂ ಇರೋದು ಕತೆ. ಏನೂ ಮಾಡೋಂಗಿಲ್ಲ, ಹೊಡಿಬೇಕು. ಬನ್ನಿ ನೋಡೋಣ. ಆಲ್ರೆಡಿ 11:15 ಆಗಿದೆ. ನಾನು ವಿಡಿಯೋ ನೋಡ್ತೀರ ಎಲ್ಲ ಫ್ರೆಂಡ್ಸಿಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.